ಇವನಾರವ ಇವನಾರವ ಇವನಾರವನೆಂದು ಎಣಿಸದಿರಯ್ಯ, ಇವನಮ್ಮವನೆಂದು ಎಣಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಬಸವಣ್ಣ. ಇದು ಭಾರತ ಕಂಡ ಮಹಾನ್ ದಾರ್ಶನಿಕರಲ್ಲಿ ಒಬ್ಬರಾದ ಬಸವಣ್ಣನವರ ಪ್ರಮುಖ ವಚನ. 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿ ಮಾಡಿದ ಬಸವಣ್ಣ ಯಾರನ್ನು ಯಾರಿವ ಹೊಯ್ಸಿ ಅಂತ ಕೇಳಬೇಡಿ, ಎಲ್ಲರನ್ನೂ ನಮ್ಮ ಮನೆಯ ಮಗನೇ ಅಂತ ಭಾವಿಸಿ ಅಂತ ಕರೆ ಕೊಟ್ಟರು. 12ನೇ ಶತಮಾನದಲ್ಲಿ, ನಾವಿವಾಗ 21ನೇ ಶತಮಾನದಲ್ಲಿದ್ದೀವಿ. 800 ವರ್ಷಗಳಿಗೂ ಮೊದಲು ಹೇಳಿದ್ರು ಇದನ್ನು. ಫಾಸ್ಟ್ ಫಾರ್ವರ್ಡ್ ಮಾಡಿ 2026ಕ್ಕೆ ಇವತ್ತು ಬಂದರೆ ಇವಾಗ ಎಲ್ಲರನ್ನೂ ತಮ್ಮ ಮನೆಯ ಮಗ ಅಂತಲೇ ಭಾವಿಸ್ತಾ ಇದ್ದಾರಾ? ಈ ಪ್ರಶ್ನೆ ಕೇಳಿಕೊಂಡ್ರೆ ಉತ್ತರ ಶಾಕಿಂಗ್ ಆಗಿದೆ. ಮನೆ ಮಗ ಬಿಟ್ಬಿಡಿ, ಬಸವಣ್ಣನವರ ಕನಸಿನ ಹತ್ರಕ್ಕೂ ಸುಳಿದಿಲ್ಲ ಸೊಸೈಟಿ ಇವತ್ತಿಗೂ ಕೂಡ. ಹಾರುವ ಕಾರು ಕಂಡು ಹಿಡಿದ ಯುವಕ, ಇವ ನಮ್ಮ ಜಾತಿಯವ ಅಂದ್ರು ಜನ. ಕಪ್ ಗೆಲ್ಲಿಸಿದ ರೋಹಿತ್, ಜಾತಿ ಉಲ್ಲೇಖಿಸಿ ಸಂಭ್ರಮ. ಶ್ರೇಯಾಂಕ ಪಾಟೀಲ್ ಜಾತಿ ತಿಳಿಯೋಕೂ ಆತುರ. ಏನಾಗಿದೆ ಈ ಜನರಿಗೆ? ಮೆದುಳೆ ಹ್ಯಾಕ್ ಆಗಿದೆಯಾ? ವಾಹ್, ಎಂಥ ಅದ್ಭುತ ದೃಶ್ಯ ಇದು. ಹಿಮಾಲಯದ ತಪ್ಪಲಲ್ಲಿರೋ ಮನಮೋಹಕ ಹುಲ್ಲು ಹಾಸಿನ ಮೇಲೆ ವೆಹಿಕಲ್ ಹಾರ್ತಾ ಇದೆ. ಓಡ್ತಾ ಇಲ್ಲ, ಹಾರ್ತಾ ಇದೆ ವಾಹನ. ಈ ಹಾರೋ ವಾಹನ ಯಾವುದೋ ಮಲ್ಟಿನ್ಯಾಷನಲ್ ಕಂಪನಿ ತಯಾರಿಸಿ ಅಲ್ಲಿಂದ ಖರೀದಿ ಮಾಡಿ ತಂದಿರೋದಲ್ಲ. ಇದು ಭಾರತದ ಒಬ್ಬ ಯುವಕನ ಸಾಧನೆ. ಖುದ್ದಾಗಿ ಒಬ್ಬ ಯುವಕ ತಯಾರಿಸಿರೋ ಹಾರುವ ವಾಹನ. ಅಚ್ಚರಿ ಅಂದರೆ ಈ ಯುವಕ ಇಂಜಿನಿಯರ್ ಕೂಡ ಅಲ್ಲ, ಎಂಜಿನಿಯರಿಂಗ್ ಡಿಗ್ರಿನೂ ಇಲ್ಲದೆ ಹಾರುವ ಕಾರು, ಕೆಲವರು ಇದನ್ನು ಹಾರುವ ಬೈಕು ಅಂತಲೂ ಕರಿತಾ ಇದ್ದಾರೆ, ಒಟ್ಟಿನಲ್ಲಿ ಹಾರುವ ವಾಹನ ಅಂತ ಇಟ್ಕೊಳ್ಳಿ, ನಿಮ್ಮಿಷ್ಟ, ಇದನ್ನು ತಯಾರಿಸಿ ಅಚ್ಚರಿ ಮೂಡಿಸಿದ್ದಾರೆ ಅವರು, ಈ ಯುವಕ. ಓಕೆ, ಇಷ್ಟು ಮಾಹಿತಿ ಸಿಕ್ಕ ಮೇಲೆ ಈ ಕಾರು ತಯಾರಿಸಿರೋ ಯುವಕನಲ್ಲಿ ನಿಮಗೇನು ಕಾಣಿಸುತ್ತೆ? ಸ್ಫೂರ್ತಿ ಕಾಣಿಸುತ್ತೆ ಅಲ್ವಾ? ಮೋಟಿವೇಶನ್ ಕಾಣುತ್ತಲ್ವಾ? ಒಬ್ಬ ಅಸಾಮಾನ್ಯ ಭಾರತದ ಯುವಕನ ಸಾಧನೆ ಕಾಣುತ್ತಲ್ವಾ? ಸಾಧಿಸುವ ತುಡಿತ, ಕೊಡುಗೆ ಕೊಡುವ ಹಸಿವು, ಇನೋವೇಟರ್, ಭವಿಷ್ಯದ ವಿಜ್ಞಾನಿ, ಇದೆಲ್ಲ ಕಾಣುತ್ತಲ್ವ ನಿಮಗೆ? ಆದರೆ ಎಲ್ರಿಗೂ ಇಷ್ಟೇ ಕಂಡಿಲ್ಲ. ಇಷ್ಟೇ ಕಂಡಿದ್ದಿದ್ರೆ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ, ನಾವು ಈ ಪ್ರಶ್ನೆ ಕೇಳೋ ಅಗತ್ಯನೂ ಬರ್ತಿರಲಿಲ್ಲ. ಕೆಲವರಿಗೆ ಈ ಸಂಶೋಧಕನಲ್ಲಿ ಜಾತಿ ಕಾಣಿಸಿದೆ. ಎಷ್ಟೋ ಜನ ಈ ಕಾರು ತಯಾರಿಸಿದ ಹುಡುಗ ಬ್ರಾಹ್ಮಣ ಇರ್ಬೋದಾ, ಬನಿಯಾ ಇರ್ಬೋದಾ, ಅಥವಾ ರಜಪೂತ್, ಗುಜ್ಜರ್, ಜಾಟ್ ಯಾವಿರ್ಬೋದಾ, ಅಥವಾ ಯಾವ ಜಾತಿ ಈತ, ಲಿಂಗಾಯತನ, ಒಕ್ಕಲಿಗನ, ಕುರುಬನ, ದಲಿತನ ಇತ್ಯಾದಿ ಆಗಿರ್ಬೋದಾ ಅಂತ ಹುಡುಕಿದ್ದಾರೆ, ಇಣುಕಿ ನೋಡಿದ್ದಾರೆ ನಾಚಿಕೆ ಬಿಟ್ಟು. ಆಮೇಲೆ ಹುಡುಕಿ ತೆಗೆದು ಈ ಸಾಧಕನ ಜಾತಿಯ ಹಿನ್ನೆಲೆಯನ್ನು ಬಗೆದು ತೆಗೆದು ಜಗತ್ತಿಗೆ ಅದನ್ನು ಇಟ್ಟುಬಿಟ್ಟಿದ್ದಾರೆ. ಸ್ನೇಹಿತರೆ, ಉತ್ತರಾಖಂಡ್ನ ಅಲ್ಮೋರಾದ ಯುವ ಇನೋವೇಟರ್ ರವಿ ಟಮ್ಟಾ, ಅವ್ರ ಹೆಸರು ರವಿ ಟಮ್ಟಾ ಅಂತ ಹೇಳ್ಕೊಂಡಿದ್ದಾರೆ ಜಗತ್ತಿಗೆ. ಅಷ್ಟೇ ಅವ್ರ ಹೆಸರು, ಅಪ್ಪ ಅಮ್ಮ ಇಟ್ಟರ ಹೆಸರು ಕೂಡ ರವಿ ಟಮ್ಟಾ ಅಂತ. ಆದರೆ ಜಗತ್ತು ಇವ್ರನ್ನ ಕರಿತಿರೋದು ಉತ್ತರಾಖಂಡದ ಅಲ್ಮೋರಾದ ದಲಿತ ಯುವ ಇನೋವೇಟರ್ ಅಂತ. ಇವರ ಸಾಧನೆ ಸ್ಫೂರ್ತಿದಾಯಕವಾಗಿದೆ. ದಲಿತ ಇನೋವೇಟರ್ ಅಂತ ಚಂದ್ರಶೇಖರ್ ಆಜಾದ್, ಭೀಮ್ ಆರ್ಮಿ ಅವರು, ಇವರು ಕೂಡ ಪೋಸ್ಟ್ ಹಾಕೊಂಡಿದ್ದಾರೆ. ಈ ಚಂದ್ರಶೇಖರ್ ಆಜಾದ್ ಅವರು ಆಜಾದ್ ಸಮಾಜ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ, ಭೀಮ್ ಆರ್ಮಿ ಅವರು. ಅಷ್ಟು ಮಾತ್ರ ಅಲ್ಲ, UPಯ ನಗೀನಾ ಕ್ಷೇತ್ರದ ಸಂಸದ ಕೂಡ ಹೌದು ಇವರು. ಹಾಗಂತ ಸಾಧಕರಲ್ಲಿ ಜಾತಿ ಹುಡುಕಿದ್ದು ಚಂದ್ರಶೇಖರ್ ಆಜಾದ್ ಅವರು ಮಾತ್ರ ಅಲ್ಲ, ಇದೊಂದು ಲೇಟೆಸ್ಟ್ ಎಕ್ಸಾಂಪಲ್ ಹೇಳಿದ್ದೀವಿ. ಇವರು ಅಂದ ಎಲ್ಲರಲ್ಲೂ ಜಾತಿ ಹುಡುಕೋ, ಸಾಧಕರಲ್ಲಿ ಜಾತಿ ಹುಡುಕೋ ಮನಸ್ಥಿತಿ ದೇಶದ ಮೂಲೆ ಮೂಲೆಯಲ್ಲೂ ಹರಡಿದೆ. ರೋಹಿತ್ ಶರ್ಮಾ ಶತಕ ಹೊಡೆದಾಗ, ವಿರಾಟ್ ಕೊಹ್ಲಿ ಭಾರತ ಟೀಮನ್ನು ಗೆಲ್ಲಿಸಿದಾಗ, ಮಹೇಂದ್ರ ಸಿಂಗ್ ಧೋನಿ ಭಾರತವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿದಾಗ ಹಲವರು ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ರಿಕೆಟಿಗರ ಜಾತಿಯನ್ನು ಉಲ್ಲೇಖಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಇವರು ಬ್ರಾಹ್ಮಣ, ಇವರು ಖತ್ರಿ, ಇವರು ರಜಪೂತ್ ಅಂತೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ಕೊಂಡು ಕುಣಿದಾಡಿದ್ದಾರೆ. ಇದು ಕೇವಲ ಉತ್ತರ ಭಾರತದ ಸ್ಟೋರಿ ಅಲ್ಲ. ಕರ್ನಾಟಕದ ಹೆಮ್ಮೆಯ ಕ್ರಿಕೆಟಿಗ KL ರಾಹುಲ್ ಅವರು ಮಿಂಚಿದಾಗ ಎಷ್ಟೋ ಜನ ಅವರ ಜಾತಿಯನ್ನು ಉಲ್ಲೇಖಿಸಿ ಪೋಸ್ಟ್ ಹಾಕಿದ್ದನ್ನು ನೀವು ಕೂಡ ನೋಡಿರ್ಬೋದು, ಜಾತಿವಾದಿಗಳು. ಅಷ್ಟೇ ಅಲ್ಲ, RCB ಮಹಿಳಾ ತಂಡದ ಆಟಗಾರ್ತಿ ಶ್ರೇಯಾಂಕ ಪಾಟೀಲ್ ಅವರ ಜಾತಿಯ ಕುರಿತು ಕೂಡ ಲೆಕ್ಕವಿಲ್ಲದಷ್ಟು ಪೋಸ್ಟ್ಗಳು ಹರಿದಾಡಿವೆ. ಇನ್ನೂ ಇದೆ ಕೇಳಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಕನ್ನಡದ ಯಾವ ನಟರ ಜಾತಿ ಯಾವುದು ಅನ್ನೋ ಹಲವಾರು ವಿಡಿಯೋಗಳಿವೆ. ನಮ್ಮ ಜನರಿಗೆ ನಟ ನಟಿಯರ ಜಾತಿಯನ್ನು ತಿಳಿದುಕೊಳ್ಳೋ ಹುಚ್ಚು ಯಾವ ಪರಿ ಇದೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಂಥ ವಿಡಿಯೋಗಳು ಸಿಕ್ಕಾಪಟ್ಟೆ ವ್ಯೂಸ್ ಕೂಡ ಪಡ್ಕೊಳ್ತವೆ. 16 ಲಕ್ಷ ಜನ ಮುಗಿಬಿದ್ದು ವಿಡಿಯೋಗಳನ್ನು ನೋಡ್ತಾರೆ. ಅಷ್ಟೇ ಅಲ್ಲ, ತಮ್ಮ ಸೆಲೆಬ್ರಿಟಿಗಳ ಜಾತಿಯನ್ನು ತಿಳಿಯೋಕೆ ಗೂಗಲ್ ಮಾಡೋರು ಕೂಡ ಇದ್ದಾರೆ, ಸರ್ಚ್ ಮಾಡಿ ನೋಡೋರು ಕೂಡ ಇದ್ದಾರೆ. ದುರಂತ ಅಂದರೆ, ಭಾರತ ತಂಡದ ಕ್ರಿಕೆಟಿಗ ರವೀಂದ್ರ ಜಡೇಜಾ ಒಂಚೂರು ಹಿಂಜರಿಕೆ ಇಲ್ಲದೆ ತಮ್ಮನ್ನು ತಾವು ಒಬ್ಬ ಭಾರತದ ಶ್ರೇಷ್ಠ ಕ್ರಿಕೆಟರ್ ಅಂತ ಹೇಳ್ಕೊಳ್ಳೋದ್ರ ಬದಲು ಜಾತಿ ಸೂಚಕವಾಗಿ, ತಮ್ಮ ಕಮ್ಯುನಿಟಿ ಸೂಚಕವಾಗಿ ಐ ಆಮ್ ರಾಜಪೂತ್ ಬಾಯ್ ಅಂತ ಬರ್ಕೊಂಡಿದ್ದಾರೆ. ಟೀಮ್ನಲ್ಲಿ 11 ಕ್ರಿಕೆಟಿಗರು, ಎಕ್ಸ್ಟ್ರಾ ಪ್ಲೇಯರ್ಸು, ಆಮೇಲೆ ಕೋಚ್ ಎಲ್ಲ ಇರ್ತಾರೆ. ಎಲ್ಲರೂ ಕೂಡ ಅವರು ನಾನು
ರಜಪೂತ್ ಬಾಯ್, ನಾನು ಆ ಬಾಯ್, ನಾನು ಈ ಬಾಯ್, ನಾನು ಈ ಗರ್ಲ್, ನಾನು ಈ ಲೇಡಿ ಅಂದೆಲ್ಲ ಬರ್ಕೊಳ್ತಾ ಹೋದರೆ ಹೆಂಗಿರುತ್ತೆ, ಎಷ್ಟು ಅಸಹ್ಯ ಆಗುತ್ತೆ. ಅವಾಗ ಯಾರೋ ಒಬ್ಬರು ಮಾಡಿದಾಗ ಕೆಲವರಿಗೆ ಚಂದ ಅಂತ ಅನಿಸ್ಬೋದು. ಟೀಮ್ನಲ್ಲಿ ಪ್ರತಿಯೊಬ್ಬರು ಹಾಗೆ ಹಾಕೊಂಡ್ರೆ ಹೆಂಗಿರುತ್ತೆ ಹೇಳಿ, ಯೋಚನೆ ಮಾಡಿ ಒಂದ್ಸಲ, ಇಮ್ಯಾಜಿನ್ ಮಾಡಿ ಆ ಸೀನ್ನ. ಛೇ, ಅಸಲಿಗೆ ಈ ಸೋಷಿಯಲ್ ಮೀಡಿಯಾ ಬರೋಕ್ಕಿಂತ ಮೊದಲು ಅದೆಷ್ಟೋ ಜನರಿಗೆ ಯಾವ ನಟ ಯಾವ ಜಾತಿಗೆ ಸೇರಿದವರು ಅನ್ನೋದು ಅಷ್ಟೊಂದು ಐಡಿಯಾ ಇರಲಿಲ್ಲ. ಎಲ್ಲೋ ದೊಡ್ಡ ದೊಡ್ಡ ನಟರುಗಳದ್ದು ಕೆಲವ್ರದ್ದೆಲ್ಲ ಬಿಟ್ಟರೆ ಸಣ್ಣ ಪುಟ್ಟ ಒಂದು ಮೂವಿ ಮಾಡಿದವ್ರದ್ದು ಜಾತಿ ನೋಡೋ ಟ್ರೆಂಡ್ ಆವಾಗಿರಲಿಲ್ಲ. ಆದರೆ ಈಗ ಒಂದು ಮೂವಿ ಮಾಡಿದ್ರು ಕೂಡ ಅವ್ರು ಜಾತಿ ಫಸ್ಟ್ ಚೆಕ್ ಮಾಡ್ತಾರೆ. ಬಿಗ್ ಬಾಸ್ಗೆ ಹೋದ್ರೆ ಸಾಕು ಅವ್ರು ಜಾತಿ ಚೆಕ್ ಮಾಡ್ತಾರೆ. ಜಾತಿ ನೋಡಿಯೇ ನಾನು ಇವ್ರ ಫ್ಯಾನ್ ಅಂತ ಮಾಡಿಕೊಳ್ಳೋ ಮೈಂಡ್ ಸೆಟ್ನ ವಿಚಿತ್ರ ಫ್ಯಾನ್ಗಳು ಕೂಡ ಹುಡ್ಕೊಂಡಿದ್ದಾರೆ. ಸ್ಕಿಲ್ ನೋಡಿ ಅಲ್ಲ, ಜಾತಿ ನೋಡಿ ಫ್ಯಾನ್ಸ್ ಆಗೋದು. ಇನ್ನು ರಾಜಕಾರಣಿಗಳು, ಮಠಾಧೀಶರು, ಸ್ವಾಮೀಜಿಗಳ ಜಾತಿ ರಾಜಕಾರಣ ನಿಮಗೆ ಗೊತ್ತೇ ಇದೆ. ಅದ್ರ ಬಗ್ಗೆ ಮಾತಾಡೋದೇ ವೇಸ್ಟ್, ತುಂಬ ಸಲ ಚರ್ಚೆ ಮಾಡಿದ್ದೀವಿ. ಹಾಗಿದ್ರೆ ಯಾಕೆ ಈ ಚಟ ಯಾಕೆ ಬಂದಿದೆ? ಸೆಲೆಬ್ರಿಟಿಗಳಲ್ಲಿ ಜಾತಿ ಹುಡುಕೋ ಚಟ ಯಾಕೆ ಬಂದಿದೆ? ಇದು ಯಾಕೆ ಪ್ರಾಬ್ಲಮ್ಯಾಟಿಕ್ ಸ್ನೇಹಿತರೆ? ಅದನ್ನೇ ನಾವಿವತ್ತು ಚರ್ಚೆ ಮಾಡಬೇಕು. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಸಾಧನೆ ತಿಳಿದ್ರೆ ಸಾಕಲ್ವಾ, ಜಾತಿಯು ಗೊತ್ತಾಗಲೇಬೇಕಾ? ಹಳೆ ಕಾಲದವರನ್ನ ಬಿಡಿ, 21 ವರ್ಷ ಓದಿ ಡಿಗ್ರಿ ಪಾಸ್ ಮಾಡಿಕೊಂಡವರು ಕೂಡ ತಮ್ಮ ಮಕ್ಕಳಿಗೆ ಗೌಡ, ಶೆಟ್ಟಿ ಈ ರೀತಿ ಬೇರೆ ಬೇರೆ ಜಾತಿಯ ಹೆಸರುಗಳನ್ನೇ ಹೆಸರಿಗೆ ಸೇರಿಸಿ ಹೆಸರಿಡೋದು ನೋಡಿದ್ರೆ ಇವರಿಗೆ ತಮ್ಮ ಜೀವಮಾನದಲ್ಲಿ ಆದರ್ಶಪ್ರಾಯ ಗುರುವಾಗಲಿ ಇಲ್ಲವೇ ಒಳ್ಳೆ ಪುಸ್ತಕವಾಗಲಿ ಸಿಕ್ಕೇ ಇಲ್ಲ ಅಂತ ಅರ್ಥ. KP ಪೂರ್ಣಚಂದ್ರ ತೇಜಸ್ವಿ ಲೇಖಕ. ನೋಡಿದ್ರಲ್ಲ, ಇದು ತೇಜಸ್ವಿ ಅವರ ಸ್ಟೇಟ್ಮೆಂಟ್. ಇದು ಕನ್ನಡದ ಪ್ರಸಿದ್ಧ ಲೇಖಕ, ಗ್ರೇಟ್ ರೈಟರ್ KP ಪೂರ್ಣಚಂದ್ರ ತೇಜಸ್ವಿ ಅವರು ಇಂಟರ್ವ್ಯೂ ಒಂದರಲ್ಲಿ ಆಡಿದ್ದ ತೀಕ್ಷ್ಣ ಮಾತು. ಇಲ್ಲಿ ಡಿಗ್ರಿ ಮುಗಿಸಿದ ಮೇಲೂ ತಮ್ಮ ಮಕ್ಕಳಿಗೆ ಜಾತಿ ಸೂಚಕ ಹೆಸರುಗಳನ್ನು ಇಡೋ ವಿದ್ಯಾವಂತ ಪೋಷಕರನ್ನ ತೇಜಸ್ವಿ ತರಾಟೆಗೆ ತಗೊಂಡಿದ್ರು. ಇಂಥವ್ರಿಗೆ ಒಳ್ಳೆ ಗುರು ಅಥವಾ ಪುಸ್ತಕ ಸಿಕ್ಕೇ ಇಲ್ಲ ಜೀವನದಲ್ಲಿ ಅಂತ ಚಾಟಿ ಬೀಸಿದ್ರು. ಸ್ನೇಹಿತರೆ ನೋಡಿ, 2007ರಲ್ಲೇ ತೇಜಸ್ವಿ ತೀರ್ಕೊಂಡ್ರು. ಭೌತಿಕವಾಗಿ ನಮ್ಮೊಂದಿಗಿಲ್ಲ ಅವತ್ತಿಂದ ಅವರು. ಅಂದರೆ 2-3 ದಶಕಗಳ ಹಿಂದೆನೇ ಜಾತಿ ಸೂಚಕ ಹೆಸರಿಡೋದನ್ನ ಅವರು ಎಷ್ಟು ಬಲವಾಗಿ ಖಂಡಿಸಿದ್ರು ಅಂತ ಯೋಚನೆ ಮಾಡಿ. ಆ ಮನುಷ್ಯನಿಗೆ ಕರಿಬೇಕಾಗಿರೋ ಐಡೆಂಟಿಫಿಕೇಶನ್ ಒಂದು ಇರಬೇಕು ಅಷ್ಟೇ, ಜಾತಿ ಹೆಸರಿನ ಪಕ್ಕ ಇರಬಾರ್ದು ಅಂತ. ವಿಪರ್ಯಾಸ ಅಂದರೆ ಜಾತಿ ವ್ಯವಸ್ಥೆಯ ವಿರುದ್ಧ, ಅದರ ಪಾಲನೆ ವಿರುದ್ಧ, ಅದರ ಮುಂದುವರಿಕೆಯ ವಿರುದ್ಧ ಇಷ್ಟೊಂದು ದಿಟ್ಟ ನಿಲುವುಗಳನ್ನು ತೆಗೆದುಕೊಂಡ ಚೇತನಗಳು, ಬದುಕಿ ಹೋದ ಬಸವಣ್ಣ, ಕುವೆಂಪು ಅಂತವರು ಮಾರ್ಗದರ್ಶನ ಮಾಡಿ ಹೋದ ನಮ್ಮ ಈ ನೆಲದಲ್ಲಿ, ಕರ್ನಾಟಕದಂತಹ ಪ್ರೋಗ್ರೆಸಿವ್ ಅಂತ ಕರೆಸ್ಕೊಳ್ಳೋ ನೆಲದಲ್ಲೂ ಕೂಡ ಪ್ರತಿಯೊಬ್ಬರಲ್ಲೂ ಜಾತಿ ಹುಡುಕೋ ಕೆಟ್ಟ ಚಟ ಮುಂದುವರೆದಿದೆ ಸ್ನೇಹಿತರೆ. ಈಗ ನೋಡಿ, ಉತ್ತರಾಖಂಡ್ನ ಅಲ್ಮೋರಾ ಜಿಲ್ಲೆಯ ಕಫ್ಲಿಖಾನ್ ಗ್ರಾಮದ ಯುವ ಸಾಧಕ, ಭಾರತದ ಹೆಮ್ಮೆಯ ಯುವ ಸಾಧಕ ರವಿ ಟಮ್ಟಾ ಅವ್ರು ಮುಂದೆ ಇಲಾನ್ ಮಸ್ಕ್ ಆಗ್ತಾರೋ, ಜುಕರ್ಬರ್ಗ್ ಆಗ್ತಾರೋ ಅಥವಾ ಆಗಲ್ವೋ, ಡಸಂಟ್ ಮ್ಯಾಟರ್. ಏನು ಇಂಜಿನಿಯರಿಂಗ್ ಡಿಗ್ರಿ ಇಲ್ಲದೇ ಅವ್ರು ಇಷ್ಟು ಮಾಡಿರೋದೇ ಗ್ರೇಟ್ ಆ್ಯಕ್ಚುಲಿ ಅಲ್ವಾ? ಹೊಸದನ್ನು ಸೃಷ್ಟಿಸುವ ಹಸಿವು ಇವರ ಮನಸ್ಸಿನ ತುಂಬೆಲ್ಲ ಇದೆಯಲ್ವಾ, ಅದಕ್ಕೆ ಇವರು ಗ್ರೇಟ್ ಅಲ್ವಾ? ಇವರು ಜಸ್ಟ್ ಇಂಟರ್ನೆಟ್ನಲ್ಲಿ ಸಿಗೋ ಮಾಹಿತಿಯನ್ನು ಓದ್ಕೊಂಡೆ ಹಲವು ಉಪಕರಣಗಳನ್ನು ರೆಡಿ ಮಾಡಿದ್ದಾರೆ ಸ್ನೇಹಿತರೆ. 13 ವರ್ಷದ ಆವಿಷ್ಕಾರದ ಜರ್ನಿಯಲ್ಲಿ ಫೋನ್ ಚಾರ್ಜ್ ಮಾಡೋ ಶೂಗಳನ್ನು ಮಾಡಿದ್ದಾರೆ, ಸ್ಮಾರ್ಟ್ ವಾಕಿಂಗ್ ಸ್ಟಿಕ್, ಫೈರ್ ಫೈಟಿಂಗ್ ಉಪಕರಣಗಳನ್ನೆಲ್ಲ ತಯಾರಿಸಿದ್ದಾರೆ ಇವರು. ಹಾಗೆ ನೆಕ್ಸ್ಟ್ ಹಾರುವ ವಾಹನ ತಯಾರಿಸೋಕೆ ಹ್ಯಾಪಿಡಾ ಸ್ಕೈ ಅನ್ನೋ ಸ್ಟಾರ್ಟಪ್ಪನ್ನು ಆರಂಭ ಮಾಡಿದ್ದಾರೆ. ಈ ಸ್ಟಾರ್ಟಪ್ನ ಯೋಜನೆಯಾಗಿ ಸಿಂಗಲ್ ಸೀಟರ್ ಫ್ಲೈಯಿಂಗ್ ವಾಹನವನ್ನು ಇವರು ಹಾರಿಸಿದ್ದಾರೆ. ಇದಕ್ಕೆ ಹ್ಯಾಪಿಡಾ ಸ್ಕೈನೆಕ್ಸ್ ಅಂತ ಹೆಸರಿಟ್ಟಿದ್ದಾರೆ. ಈ ಎಲೆಕ್ಟ್ರಿಕ್ ವಾಹನ, ಇದಕ್ಕೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಎಥೆನಾಲ್ ಯಾವುದೂ ಬೇಕಾಗಿಲ್ಲ, ಚಾರ್ಜ್ ಮಾಡಿ ಹಾರಿಸ್ಬೋದು. ಹಾಗಿದ್ರೆ ಯಾಕೆ ರವಿ ಈ ರೀತಿ ಹಾರುವ ವಾಹನವನ್ನು ತಯಾರಿಸಿದ್ರು ಅಂದರೆ ಅದಕ್ಕೆ ಉತ್ತರ ಅನಿವಾರ್ಯತೆ. ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅನ್ನೋ ಮಾತಿದೆಯಲ್ಲ, ಅದರಂತೆ ರವಿ ಅವರ ಮನೆ ಅವರ ಹಳ್ಳಿಯಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಪರ್ವತಗಳಲ್ಲಿ ಹಾದು ಹೋಗುವ ತಗ್ಗು ದಿಬ್ಬಗಳ ರಸ್ತೆಯಲ್ಲಿ ಇಷ್ಟು ದೂರ ಕ್ರಮಿಸೋಕೆ ಕನಿಷ್ಠ 1.5 ಗಂಟೆ ಬೇಕು. ಇದರಿಂದ ಬೇಸತ್ತ ರವಿ ಈ ದೂರವನ್ನು ಕೇವಲ 10 ನಿಮಿಷದಲ್ಲೇ ಕ್ರಮಿಸುವ ಫ್ಲೈಯಿಂಗ್ ಕಾರು ತಯಾರಿಸಿದ್ದಾರೆ. ಮೊದಲ ಪರೀಕ್ಷೆನಲ್ಲೇ ಕಾರು ಯಶಸ್ವಿಯಾಗಿ ಹಾರಿದೆ. ಈ ಕಾರಿನ ಎಂಜಿನನ್ನು ರವಿ ತಾವೇ ತಯಾರಿಸಿದ್ದಾರೆ. ಹಾಗಂತ ಇದನ್ನು ಝೀರೋದಿಂದ ಅವರೇ ಮಾಡಿಲ್ಲ. ಈಗ ಆಲ್ರೆಡಿ ಡ್ರೋನ್ಗಳಲ್ಲಿ ಟೆಕ್ನಾಲಜಿ ಯೂಸಲ್ಲಿದೆ. ಡ್ರೋನ್ಗಳಲ್ಲಿ ಬಳಸೋ ಎಂಜಿನನ್ನು ಮಾಡಿಫೈ ಮಾಡಿ, ಅಪ್ಗ್ರೇಡ್ ಮಾಡಿ ಒಬ್ಬ ವ್ಯಕ್ತಿಯನ್ನು ಹೊತ್ತು ಹಾರುವಷ್ಟು ಸಾಮರ್ಥ್ಯರು ಒಂದು ಹಾರುವ ಕಾರ್ ರೀತಿ ಇವ್ರು ಮಾಡ್ಕೊಂಡಿದ್ದಾರೆ. ಈ ಮೂಲಕ ಉತ್ತರಾಖಂಡ್ನಲ್ಲಿ ಕೇವಲ ಎತ್ತರದ ಪರ್ವತಗಳಿಲ್ಲ, ಜನರ ಕನಸುಗಳು ಕೂಡ ಎತ್ತರವಾಗಿವೆ ಅಂತ ತೋರಿಸಿದ್ದಾರೆ. 1 ವರ್ಷ ಇದಕ್ಕೆ ಅವರು ಸ್ಪೆಂಡ್ ಮಾಡಿದ್ದಾರೆ, ಇದೊಂದು ಪ್ರಾಜೆಕ್ಟ್ಗೆ. ಈ ಸಾಧನೆಯನ್ನು ಇಡೀ ದೇಶ ಸಂಭ್ರಮಿಸ್ತಾ ಇದೆ. ರವಿ ತಮ್ಮ ಕಾರು ಹಾರಾಟಕ್ಕೆ DGCAನಿಂದ ಪರ್ಮಿಷನ್ ಪಡೆಯುವ ಪ್ರಯತ್ನದಲ್ಲೂ ಕೂಡ ಇದ್ದಾರೆ.
ಈ ಪ್ರಕ್ರಿಯೆ ಶುರು ಮಾಡಿದ್ದೀನಿ. ನನ್ನ ಕಾರು ಖಾಸಗಿ ಹಾರುವ ವಾಹನ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಬಹುದು. ದೂರದ ಜಾಗಗಳಿಗೆ ಹಾರಿಕೊಂಡೇ ಹೋಗೋ ಸೌಲಭ್ಯ ಸಾಮಾನ್ಯ ಜನರಿಗೂ ಕಲ್ಪಿಸಬಹುದು ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಸಂಸದ ಚಂದ್ರಶೇಖರ್ ಆಜಾದ್ ರವಿ ಅವರ ಜಾತಿಯನ್ನು ಉಲ್ಲೇಖಿಸಿ ಈ ಸಾಧಕನ ಸಾಧನೆಯ ಜೊತೆಗೆ ಇವರ ಜಾತಿಯೂ ಚರ್ಚೆ ಆಗುವಂತೆ ಮಾಡಿದ್ದಾರೆ. ಇಲ್ಲಿ ಕೆಲವರು ಹೇಳ್ಬೋದು, ಒಬ್ಬ ನಮ್ಮ ಸಮುದಾಯದಿಂದ ಹೋಗಿ ಸಾಧನೆ ಮಾಡಿದ, ನಮಗೆ ಸ್ಫೂರ್ತಿ ಬಂತು ಅಂತ. ಒಂದು ಸ್ಫೂರ್ತಿಗೆ ಕಾರಣ ಆಗ್ಬೋದು. ತುಂಬ ಜನರಿಗದು ಎಸ್ಪೆಷಲಿ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಹಿಂದುಳಿದವರಲ್ಲಿ ಮುಂದೆ ಬರೋಕ್ಕೆ ಸ್ಫೂರ್ತಿ ಸಿಗ್ಬೋದು ಅಂತ ಅನ್ನಿಸ್ಬೋದು ತುಂಬ ಜನಕ್ಕೆ. ಆದರೆ ಸ್ನೇಹಿತರೆ, ಬರೀ ಸಾಧಕನ ನೋಡಿದ್ರೆ ಮೋಟಿವೇಶನ್ ಬರೋದಿಲ್ವಾ? ಸಾಧಕನ ಜಾತಿ ನೋಡಿನೇ ಮೋಟಿವೇಶನ್ ಬರಬೇಕಾ? ಅದು ಮುಂದುವರೆದ ಸಮುದಾಯನೋ ಹಿಂದುಳಿದಿರೋ ಸಮುದಾಯನೋ ಯಾವುದೇ ಸಮುದಾಯ ಆಗಿರಲಿ, ಎಲ್ಲರೂ ಇದನ್ನು ಮಾಡ್ತಾರಲ್ಲ, ಜಾತಿ ಹುಡುಕ್ತಾರಲ್ವಾ? ಬರೀ ಹಿಂದುಳಿದ ಸಮುದಾಯಗಳು ಮಾತ್ರ ಜಾತಿ ಹುಡುಕಲ್ವೇ? ಪ್ರತಿಯೊಂದು ಕಡೆನೂ ಹುಡುಕ್ತಾರೆ. ಅದಕ್ಕೆ ನಾವು ಕೇಳೋದು, ಸಾಧಕನ ನೋಡಿ ಮೋಟಿವೇಶನ್ ಬರೋದಿಲ್ವಾ? ಸಾಧನೆ ನೋಡಿ, ಕಷ್ಟದಿಂದ ಬಂದರು, ದುಡ್ಡಿರಲಿಲ್ಲ, ಬಡತನ ಇತ್ತು, ಹೆಂಗೆ ಅಚೀವ್ ಮಾಡಿದ್ದಾರೆ, ಇಷ್ಟರಲ್ಲಿ ಮೋಟಿವೇಶನ್ ಬರಲ್ವಾ? ಜಾತಿ ನೋಡಿದ್ಮೇಲೆ ಮೋಟಿವೇಶನ್ ಬರೋದು ನಮ್ಮ ಜನಕ್ಕೆ. ಹಾಗಾದರೆ ರೋಹಿತ್ ಶರ್ಮಾ ಥರದ ಗ್ರೇಟ್ ಕ್ಯಾಪ್ಟನ್ಗಳನ್ನು, ಆಟಗಾರರನ್ನ ಜಾತಿಯಿಂದ ಗುರುತಿಸೋ ಕೆಟ್ಟ ಮನಸ್ಥಿತಿ ನಮಗೆ ಬೇಕಾ? KL ರಾಹುಲ್, ಶ್ರೇಯಾಂಕಾ ಪಾಟೀಲ್ ಎಲ್ಲರದೂ ಜಾತಿಲಿ ಹುಡುಕಿ ನೋಡಿ ನಮ್ಮ ಜಾತಿ ಅಂತೇಳಿ ಪೋಸ್ಟ್ ಸ್ಟೇಟಸ್ ಎಲ್ಲ ಹಾಕೊಳ್ಳೋ ಅವಶ್ಯಕತೆ ಇದೆಯಾ ಈ ದೇಶದಲ್ಲಿ? ಏನು ಮಾಡಕ್ಕೆ ಹೊರಟಿದ್ದೀವಿ ದೇಶ ನಾವು? ಈ ಹಿಂದೆ ನಮ್ಮಲ್ಲಿ ರಾಜ್ಕುಮಾರ್, ವಿಷ್ಣುವರ್ಧನ್ ಅವ್ರನ್ನೂ ಕೂಡ ಬಿಟ್ಟಿರಲಿಲ್ಲ. ಅವ್ರನ್ನ ಕೂಡ ಜಾತಿಯ ಕಳಂಕಕ್ಕೆ ತಳ್ಳೋ ಪ್ರಯತ್ನ ನಡೆದಿತ್ತು ನಮ್ಮ ಸೊಸೈಟಿಯಿಂದ. ಜಾತಿ ಹೆಸರಲ್ಲಿ ಅವ್ರನ್ನ ಸಂಭ್ರಮಿಸೋರು ಅಂದ್ಕೊಂಡಿರ್ಬೋದು ನಾವು ಅವರಿಗೆ ಗೌರವ ಕೊಡ್ತಿದ್ದೀವಿ ಅಂತ. ಇಲ್ಲ, ಅವರನ್ನು ಜಾತಿಯ ವೈರಸ್ಗೆ, ಆ ಕಳಂಕಕ್ಕೆ ತಳ್ಳಿ ಲಿಮಿಟ್ ಮಾಡ್ತಾ ಇದ್ದೀವಿ ನಾವು. ಅವರ ಸಾಧನೆಯನ್ನು ಸೀಮಿತ ಮಾಡ್ತಿದ್ದೀವಿ, ಅವರ ಸಾಧನೆಗೆ ಚೌಕಟ್ಟು ಕಟ್ತಾ ಇದ್ದೀವಿ. ಹಾಗಿದ್ರೆ ಜನ ಸಾಧಕರಲ್ಲಿ ಜಾತಿ ಹುಡುಕೋದು ಯಾಕೆ? ಸ್ನೇಹಿತರೆ, ರಾಜಕಾರಣಿಗಳು, ಸ್ವಾಮೀಜಿಗಳು ಇವರೆಲ್ಲ ಜಾತಿ ಉಲ್ಲೇಖಿಸೋದು ಅವ್ರಿಗೊಂದು ಅದರಲ್ಲಿ ಸ್ವಾರ್ಥ ಇರುತ್ತೆ ಅಲ್ವಾ? ಆ ವರ್ಗದ ಬೆಂಬಲ ಪಡ್ಕೋಬೇಕು, ಅದನ್ನು ಕಂಟಿನ್ಯೂ ಮಾಡಬೇಕು, ಆ ಥರದ್ದು ಇರುತ್ತೆ ಅವರಿಗೆ. ನಾವಿಲ್ಲಿ ಅವ್ರ ಬಗ್ಗೆ ಮಾತಾಡ್ತಿಲ್ಲ, ತುಂಬ ಸಲ ಮಾತಾಡಿದ್ದೀವಿ, ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇಲ್ಲಿ ನಾವು ಸಾಮಾನ್ಯ ಜನರ ಬಗ್ಗೆ ಮಾತಾಡ್ತಿರೋದು. ಸ್ಟಾರ್ಗಳ ಜಾತಿ ಗುರುತಿಸೋ ಜನರಿಗೆ ಕಲೆಕ್ಟಿವ್ ವ್ಯಾಲಿಡೇಷನ್ ಪಡೆಯೋ ಮನಸ್ಥಿತಿ ಇರುತ್ತೆ. ಹೂವಿನೊಂದಿಗೆ ನಾರು ಕೂಡ ಸ್ವರ್ಗ ಸೇರಿತು ಅನ್ನೋ ರೀತಿಯಲ್ಲಿ ಸಾಧಕರು ಅವ್ರು ಅಚೀವ್ ಮಾಡಿದ್ರು, ಅವ್ರು ನಮ್ಮ ಜಾತಿಯವರು ಅಂತ ಹೇಳಿಕೊಂಡು ಆ ಸಾಧನೆಯಲ್ಲಿ ನಾವೊಂಚೂರು ಹೆಮ್ಮೆ ಪಡೋಣ ಅಂತ, ನಮ್ಮ ಜಾತಿಯ ವ್ಯಕ್ತಿಯ ಸಾಧನೆ ನಮ್ಮ ಸಾಧನೆನೂ ಅನ್ನೋ ರೀತಿಯಲ್ಲಿ ಬಿಂಬಿಸೋಕೆ ಟ್ರೈ ಮಾಡ್ತಾರೆ. ಇಲ್ಲಿ ಸೆನ್ಸ್ ಆಫ್ ವರ್ತ್ ಫೀಲ್ ಇರುತ್ತೆ. ನೋಡಿ, ನಮ್ಮವ್ರಿ, ಅವ್ರು ನಮ್ಮ ಜಾತಿಯವ್ರು ಗೊತ್ತಾ, ಅವ್ರೂ ಹೆಂಗೆ ಸಾಧನೆ ಮಾಡಿದ್ದಾರೆ ಗೊತ್ತಾ, ಹಾಗಾಗಿ ನಾವು ಏನು ಕಮ್ಮಿ ಇಲ್ಲ ಅಂಥೇಳಿ, ನಾವು ತುಂಬ ಗ್ರೇಟ್ ಅಂಥೇಳಿ ನಾವು ಸಾಧಕರೇ ಅನ್ನೋ ಥರದಲ್ಲಿ ಫೀಲ್ ಮಾಡೋದು. ತಮ್ಮ ಜಾತಿ ಬಗ್ಗೆ ಹೆಮ್ಮೆ ಪಡೆಯೋಕ್ಕೆ ಹೊಸ ಕಾರಣ ಸಿಕ್ತು ಅನ್ನೋ ಖುಷಿ. ಮತ್ತೊಬ್ಬರ ಸಾಧನೆಯ ಬೆಳಕಲ್ಲಿ ನಾವೊಂಚೂರು ಸ್ನಾನ ಮಾಡೋಣ ಅಂಥೇಳಿ, ಅದರಲ್ಲೇ ಒಂಚೂರು ಮಿಂಚೋಣ ಅಂಥೇಳಿ. ತಾವು ಸ್ವಂತ ಖುದ್ದು ಸಾಧನೆ ಮಾಡದೆ ಹೋದರೂ ಕೂಡ ಮತ್ತೊಬ್ಬರು ಮಾಡಿದ ಸಾಧನೆಯ ಶ್ರೇಯಸ್ಸು, ಅದರಲ್ಲೊಂದು ಸಣ್ಣ ತುಂಡನ್ನು ತಾವು ಕೂಡ ತಗೊಳ್ಳೋಕೆ ಸುಮ್ಮನೆ ಫೇಕ್ ಡೋಪಮಿನನ್ನು ಪಡೆಯೋಕೆ ಪ್ರಯತ್ನ ಪಡೋದು. ಹಾಗಂತ ಸ್ನೇಹಿತರೆ, ನಾವಿಲ್ಲಿ ಒಬ್ಬರು ಮತ್ತೊಬ್ಬರ ಸಾಧನೆಯನ್ನು ಸಂಭ್ರಮಿಸಬಾರ್ದು ಅಂತ ಹೇಳ್ತಿಲ್ಲ. ಸಾಧಕರನ್ನು ಸೆಲೆಬ್ರೇಟ್ ಮಾಡಬೇಕು, ಅದಕ್ಕೆ ಅದೇ ಖುಷಿ ಸೊಸೈಟಿಯಲ್ಲಿ, ಸಾಧಕರನ್ನು ಸಂಭ್ರಮಿಸೋದು. ಆದರೆ ಸೆಲೆಕ್ಟಿವ್ ಆಗಿ ಜಾತಿ ಆಧಾರಿತ ಸೆಲೆಬ್ರೇಷನ್ ಇದೆಯಲ್ಲ, ಸಾಧಕರಲ್ಲೂ ಕೂಡ ಜಾತಿ ಹುಡ್ಕೋದಿದೆಯಲ್ಲ, ಅದು ಘೋರ ಅಪರಾಧ ನಮ್ಮ ಸೊಸೈಟಿಗೆ, ನಮ್ಮ ದೇಶಕ್ಕೆ ನಾವು ಮಾಡೋದು. ಇಲ್ಲಿ ಕೆಲವರು ಇದಕ್ಕೂ ಸಮರ್ಥನೆ ರೆಡಿ ಇಟ್ಕೊಂಡಿರ್ತಾರೆ. ನಮ್ಮ ಸಮುದಾಯಗಳ ಜನರ ಅಚೀವ್ಮೆಂಟ್ಗಳನ್ನು ಸೆಲೆಬ್ರೇಟ್ ಮಾಡಿದ್ರೆ ತಪ್ಪಿಲ್ಲ, ನಮ್ಮ ಸಂಸ್ಕೃತಿಯ ಅಸ್ಮಿತೆ, ಜಾತಿ ಅಂದರೆ ಕೆಟ್ಟದಲ್ಲ, ಜಾತಿ ಅಂದರೆ ಬೇರೆಯವ್ರನ್ನ ನಾವು ಸ್ವಲ್ಪ ಮೇಲುಕೀಳು ಮಾಡ್ತಿದ್ರೆ ಆಯಿತು ಅಷ್ಟೇ. ನಮ್ಮ ಜಾತಿ ಬಗ್ಗೆ ಪ್ರೌಡ್ ಇರಬೇಕು. ನಮ್ಮ ಕಲ್ಚರು, ಸಂಸ್ಕೃತಿ ಜೀವನ ಶೈಲಿನೇ ಬೇರೆ, ಜಾತಿ ಅನ್ನೋ ವೈರಸ್ಸೇ ಬೇರೆ. 5,000 ವರ್ಷದ ಹಿಂದೆ, 3,000 ವರ್ಷ ಹಿಂದೆ ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ. ಇವತ್ತಿನ ದಿನದಲ್ಲಿ ಯಾರು ಕೂಡ ಅವರ ಜಾತಿಯ ಕಲ್ಚರನ್ನು ಎಕ್ಸಾಕ್ಟ್ಲಿ ಫಾಲೋ ಮಾಡ್ತಿಲ್ಲ. ಎಲ್ಲರೂ ಹೆಚ್ಚಿನ ಯೂನಿಫಾರ್ಮ್ ಕಲ್ಚರನ್ನು ಫಾಲೋ ಮಾಡ್ತಿರ್ತಾರೆ. ಆಹಾರ ಪದ್ಧತಿ, ಜೀವನ ಶೈಲಿ ಎಲ್ಲ ಸಿಮಿಲರ್ ಇರುತ್ತೆ. ಪ್ರತಿಯೊಂದು ಕಮ್ಯುನಿಟಿಯಲ್ಲೂ ಕಂಪ್ಲೀಟ್ ಡಿಫ್ರೆಂಟ್ ಜೀವನ ಶೈಲಿ 2-3 ಸಾವಿರ ವರ್ಷಗಳ ಹಿಂದಿನ ಥರ ಯಾರೂ ಮಾಡ್ತಿಲ್ಲ. ಆದರೆ ಲೇಬಲ್ ಮಾತ್ರ ಜಾತಿ ಅಂತ ಹಾಕ್ಕೊಂಡು ಅದರಲ್ಲಿ ಅದನ್ನು ತುಂಬ ವಿಜೃಂಭಿಸೋದು ನಡೀತಾ ಇರುತ್ತೆ. ಇದರಿಂದ ನೇರವಾಗಿ ಅಂಥ ದೊಡ್ಡ ಡ್ಯಾಮೇಜ್ ಕಾಣದೇ ಇರ್ಬೋದು, ಆದರೆ ಮನಸ್ಥಿತಿಯಿಂದ ಒಟ್ಟಾರೆಯಾಗಿ ನಮ್ಮ ದೇಶಕ್ಕೆ ಸಮಸ್ಯೆ ಆಗುತ್ತೆ. ಅದು ಹೇಗೆ ಗೊತ್ತಾ ಸ್ನೇಹಿತರೆ, ಅದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ. ಬಿರುಕುಗಳನ್ನು ಹೆಚ್ಚಿಸುತ್ತೆ ಈ ಸ್ವಜಾತಿ ವ್ಯಾಮೋಹ. ಸ್ನೇಹಿತರೆ, ಜಾತಿ ವ್ಯವಸ್ಥೆ ಈಗ ಆಲ್ರೆಡಿ ನಮ್ಮ ದೇಶಕ್ಕೆ ಸಾಕಷ್ಟು ಡ್ಯಾಮೇಜ್ ಮಾಡಿದೆ. ಐತಿಹಾಸಿಕವಾಗಿ ಭಾರತ ಪರಕೀಯರ ಹಿಡಿತಕ್ಕೆ ಸಿಗೋಕೆ ಈ ಜಾತಿ ವ್ಯವಸ್ಥೆ, ಜಾತಿ ಆಧಾರಿತ ಭೇದ ಭಾವ, ಒಡಕು, ಸಾಮಾಜಿಕ ವಿಭಜನೆಗಳ ಕೊಡುಗೆ ಕೂಡ ಇದೆ ಸ್ನೇಹಿತರೆ. ಉದಾಹರಣೆಗೆ ನೀವು ಬಹುಚರ್ಚಿತ ಕೊರೆಗಾಂವ್ ಯುದ್ಧವನ್ನು ತಗೊಳ್ಳಿ. ಛತ್ರಪತಿ ಶಿವಾಜಿ ಮಹಾರಾಜರ ಮರಾಠ ಸೇನೆಯಲ್ಲಿ ಮಹರ್ ಸಮುದಾಯದವರು ಯೋಧರಾಗಿದ್ದರು. ಆಗ ಊರುಗಳನ್ನು ಕಾಯ್ತಾ ಇದ್ದ ಮಹರ್ಗಳ ಧೈರ್ಯ, ಸಾಹಸವನ್ನು ಮೆಚ್ಚಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಅವ್ರನ್ನ ಸೇನೆಗೆ ಸೇರಿಸ್ಕೊಂಡಿದ್ರು.
ಶಿವಾಜಿ ಅವರ ಸೇನೆಯಲ್ಲಿ ಮಹರ್ಗಳು ಆಗ ಸ್ಕೌಟ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರ ಜೀವನವನ್ನು ಅಪ್ಲಿಫ್ಟ್ ಮಾಡೋಕ್ಕೆ ಶಿವಾಜಿ ಪ್ರಯತ್ನ ಪಟ್ಟಿದ್ರು. ಅರಣ್ಯಗಳಲ್ಲಿ, ಎತ್ತರ ಪ್ರದೇಶಗಳಲ್ಲಿ ಸುಂಟರ ಗಾಳಿಯಂತೆ ಸುತ್ತಾಡ್ತಾ ವೈರಿಗಳ ಮೂಮೆಂಟ್ಸ್ ಮೇಲೆ ಈ ಮಹರ್ಗಳು ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ರು. ಆದರೆ ಶಿವಾಜಿ ಮಹಾರಾಜರ ಕಾಲಾನಂತರ ಆಡಳಿತ ಪೇಶ್ವಾಗಳ ಕೈಗೆ ಸಿಕ್ತು. ಕ್ರಿಸ್ತಶಕ 1740ರಲ್ಲಿ 1ನೇ ಬಾಜಿರಾವ್ ಅವರ ಅವಧಿಯಲ್ಲೂ ಅಂಥ ದೊಡ್ಡ ಪ್ರಾಬ್ಲಮ್ ಆಗಲಿಲ್ಲ. ಅವರು 740ರಲ್ಲಿ ಅವರು ತೀರ್ಕೊಂಡ್ರಲ್ಲ, ಅವರ ನಿಧನದ ಬಳಿಕ ಎಲ್ಲ ಚೇಂಜ್ ಆಯಿತು. 2ನೇ ಬಾಜಿರಾವ್ ಬಂದು ಏನು ಮಾಡಿದ್ರು ಅಂತ ಹೇಳಿದ್ರೆ, ಮಹರ್ಗಳು ಮರಾಠ ಸೇನೆ ಸೇರೋದನ್ನೇ ತಡೆದು ಬಿಟ್ರು ಕಂಪ್ಲೀಟ್ ಆಗಿ. ಇದರಿಂದ ಬೇಸರಗೊಂಡ ಮಹರ್ ಯೋಧರು ಬ್ರಿಟಿಷ್ ಸೇನೆಯನ್ನು ಸೇರಿದ್ರು. ಇತಿಹಾಸಕಾರ ರಿಚರ್ಡ್ ಬಿ ವೈಟ್ ಪ್ರಕಾರ ಕೇವಲ 500 ಮಹರ್ ಯೋಧರಿದ್ದ ಬ್ರಿಟಿಷ್ ಸೇನೆ 1818ರ ಕೊರೆಗಾಂವ್ ಯುದ್ಧದಲ್ಲಿ 20,000 ಅಶ್ವಪಡೆ ಮತ್ತು 8,000 ಕಾಲಾಳು ಪಡೆ ಹೊಂದಿದ್ದ 2ನೇ ಬಾಜಿರಾವ್ರ ಮರಾಠ ಸೇನೆಯನ್ನ ಹಿಮ್ಮೆಟ್ಟಿಸಿತು. ಯಾಕೆ ಅಂತ ವಿವರಿಸೋಕ್ಕೂ ಆಗದ ರೀತಿಯಲ್ಲಿ ಮರಾಠ ಸೇನೆ ಸೋತು ಯುದ್ಧ ಭೂಮಿಯಿಂದ ಕಾಲ್ಕಿತ್ತಿತ್ತು. ಇಲ್ಲಿ ಯಾರು ಗೆದ್ರು, ಯಾರು ಸೋತರು, ಅದೆಲ್ಲ ಅಲ್ಲಿಗೆ ಹೋಗೋದು ಬೇಡ, ನಾವು ಆ ಚರ್ಚೆ ಅಲ್ಲ, ಇಲ್ಲ ಅದು ಮುಖ್ಯನೂ ಅಲ್ಲ. ಇಲ್ಲಿ ಜಾತಿ ತಾರತಮ್ಯದ ಕಾರಣಕ್ಕೆ ನಮ್ಮದೇ ದೇಶದ, ನಮ್ಮದೇ ನಾಡಿನ, ನಮ್ಮದೇ ಜನರಲ್ಲಿ 2 ಪಡೆಗಳು ಬೇರೆ ಬೇರೆಯಾಗಿ ಪರಸ್ಪರ ಹೊಡೆದಾಡಿಕೊಂಡು ಒಬ್ಬರು ಸೋತರು, ಅದು ಮುಖ್ಯ. ಅದರ ಪರಿಣಾಮ ಹೊರಗಿನವರು ಇಲ್ಲಿ ಬಂದು ನಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ರು. ಆಮೇಲೆ ದೇಶದಲ್ಲಿ ಇಂಥದ್ದು 100 ಆಗಿದೆ. ಅದರ ಪರಿಣಾಮವೇ 100 ವರ್ಷ ಬ್ರಿಟಿಷರಲ್ಲಿ ಉಳಿಯೋಕ್ಕಾಗಿತ್ತು. ಅದಕ್ಕಿಂತ ಮುಂಚೆ ಸೆಂಟ್ರಲ್ ಏಷ್ಯಾ, ಅಫ್ಘಾನಿಸ್ತಾನದ ಕಡೆಯಿಂದಲೂ ಕೂಡ ದಾಳಿಕೋರು ನುಗ್ಗಿದ್ದು. ಶಿವಾಜಿ ಮಹಾರಾಜರ ರೀತಿ 2ನೇ ಬಾಜಿರಾವ್ ಕೂಡ ಮಹರ್ ಸೈನಿಕರನ್ನ ಗೌರವದಿಂದ ಕಂಡಿದ್ರೆ ಅವರು ಬ್ರಿಟಿಷ್ ಸೇನೆ ಸೇರುವ ಅನಿವಾರ್ಯತೆನೇ ಬರ್ತಾ ಇರಲಿಲ್ಲ ಅಂತ ಇತಿಹಾಸಕಾರರು ಹೇಳ್ತಾರೆ. ಸೊ ಭಾರತ ಹೊರಗಿನವರ ಕೈಗೆ ಸಿಗೋದ್ರಲ್ಲಿ ಈ ಜಾತಿ ತಾರತಮ್ಯವೂ ಕೆಲಸ ಮಾಡಿದೆ. ನಾವು ಈಗಲಾದರೂ ಎಚ್ಚೆತ್ಕೊಳ್ಬೇಕಲ್ವ ಸ್ನೇಹಿತರೆ. ಈ ಜಾತಿ ಗೀತಿ ಎಲ್ಲ ಸೈಡಿಗಿಟ್ಟು ನಾವೆಲ್ಲರೂ ಭಾರತೀಯರು, ಮನುಷ್ಯರು ಅಂಥೇಳಿ ಒಂದಾಗ್ಲಿಕ್ಕೆ ಆಗಲ್ವಾ? ಪಾಸಿಬಿಲಿಟಿ ಇಲ್ವಾ? ಈ ವಿಚಾರದಲ್ಲಿ ಬದಲಾವಣೆ ಆಗ್ತಿದೆ ಅಂತ ಕೆಲವರು ಹೇಳ್ಬೋದು. ನಗರ ಪ್ರದೇಶಗಳಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಓವರಾಲ್ ಭಾರತದಲ್ಲಿ ಹಳ್ಳಿ ಸೇರಿದ ಹಾಗೆ ನಿಧಾನಕ್ಕೆ ಬದಲಾವಣೆ ಆಗ್ತಿದೆ, ಆದರೆ ಅಂದುಕೊಂಡಷ್ಟು ಫಾಸ್ಟಾಗಿ ಆಗ್ತಾ ಇಲ್ಲ. ಅಂತರ್ಜಾತಿ ವಿವಾಹಗಳನ್ನೇ ತಗೊಳ್ಳಿ. ನಿಮ್ಮ ಸುತ್ತಮುತ್ತ ಎಷ್ಟು ಜನ ಅಂತರ್ಜಾತಿ ವಿವಾಹ ಮಾಡ್ಕೊಂಡಿದ್ದಾರೆ? ಹುಡುಕಿ ಅಂತರ್ಜಾತಿಯಲ್ಲೇ ಮದುವೆ ಆಗಬೇಕು ಅಂತಲ್ಲ. ಮನೇಲಿ ನೋಡಿದರೆ ಕರೆಕ್ಟಾಗಿ ಸಿಕ್ಕಿದ್ರು ಅಂದರೆ ಓಕೆ, ಬಟ್ ಪ್ರೀತಿ ಮಾಡಿದವ್ರನ್ನ ಕೂಡ ಮದುವೆ ಆಗ್ಲಿಕ್ಕೆ ಬಿಡಲ್ವಲ್ಲ. ಜಾತಿ ಕಾರಣದಿಂದ ಹೊಡೆದು ಹಾಕೋದು, ಹತ್ಯೆ ಮಾಡೋದು, ತಡೆಯೋದು, ಬೇರ್ಪಡಿಸೋದು ಮಾಡ್ತಾ ಇದ್ದಾರಲ್ವಾ. ಇದರಿಂದಾಗಿ ಅಂತರ್ಜಾತಿ ವಿವಾಹ ಬೆರಳೆಣಿಕೆಗಿಂತ ಕಮ್ಮಿ ಇದೆಯಲ್ವಾ. 2011ರ ಜನಗಣತಿ ಪ್ರಕಾರ ಭಾರತದಲ್ಲಿ ಕೇವಲ 5.8% ಮದುವೆಗಳು ಮಾತ್ರ ಅಂತರ್ಜಾತಿ ಮದುವೆಗಳಾಗಿದ್ವು. ಹೇಗೇನು ಹೇಳ್ತಾ ಇದ್ದೀವಿ, ಅಂತರ್ಜಾತಿನೇ ಆಗಬೇಕು, ಹಂಗೆ ಹೇಳ್ತಿಲ್ಲ. ಅದು ಬೇಸಿಸ್ ಜಾತಿ ಅನ್ನೋದು ಬೇಸಿಸ್ ಆಗಬಾರ್ದು ಅಂತ ಮದುವೆಗೆ. ಜೋಡಿ ಕಂಪ್ಯಾಟಿಬಿಲಿಟಿ, ಜೋಡಿಯಾಗಿ ಅವ್ರ ನಡುವೆ ಹೊಂದಾಣಿಕೆ ಹೇಗಿದೆ, ಅವರ ಜೀವನ ಚೆನ್ನಾಗಿರಬಹುದಾ ಮುಂದೆ, ಇದಷ್ಟೇ ಮಾನದಂಡ ಆಗಬೇಕಲ್ವ ಸ್ನೇಹಿತರೆ. ಜಾತಿ ಫಸ್ಟ್ ಅಂತ ಬಂದಾಗ ಎಷ್ಟೋ ಸಲ ಎಷ್ಟೊಂದು ಹತ್ಯೆಗಳಾಗಿದ್ದಾವೆ ಹೇಳಿ. ಮದುವೆ ಬಿಡಿ, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೂ ಜಾತಿ ಹುಡುಕ್ತಾರೆ ಜನ ಕೆಲವರು. 2021ರಲ್ಲಿ ಬಂದಿದ್ದ ಪ್ಯೂ ರಿಸರ್ಚ್ ಸೆಂಟರ್ನ ಸರ್ವೆ ಪ್ರಕಾರ ಭಾರತದ ಬಹುಸಂಖ್ಯಾತ ಜನರ ಸ್ನೇಹಿತರಲ್ಲಿ ಬಹುತೇಕ ಜನರು ಅವರವರ ಕಮ್ಯುನಿಟಿಯವರೇ. 24% ಜನರಂತೂ ನಮ್ಮ ಎಲ್ಲ ಸ್ನೇಹಿತರು ನಮ್ಮ ಜಾತಿಯವರೇ. ಎಲ್ಲರೂ ಜಾತಿ ಹೊರಗಡೆ ಫ್ರೆಂಡ್ಸೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇದೇ ಸಮೀಕ್ಷೆಯಲ್ಲಿ ಅಂತರ್ಜಾತಿ ವಿವಾಹಗಳು ಆಗಬಾರ್ದು, ತಡಿಬೇಕದನ್ನು ಅಂತ ಬಾಯಿ ಬಿಟ್ಟು ಅದ್ರ ಬಗ್ಗೆ ಆಗ್ರಹ ಮಾಡಿದವ್ರ ಸಂಖ್ಯೆ ಕೂಡ ದೊಡ್ಡದೇ ಇದೆ. ಹೀಗಿರಬೇಕಾದ್ರೆ ಸಾಧಕರಲ್ಲಿ, ನಟರಲ್ಲಿ, ಆಮೇಲೆ ಸೈಂಟಿಸ್ಟ್ಗಳಲ್ಲಿ, ಕ್ರಿಕೆಟರ್ಸಲ್ಲಿ ಈ ಎಲ್ಲದರಲ್ಲೂ ಜಾತಿ ಹುಡುಕ್ತಾ ಹೋದರೆ, ಪ್ರತಿಯೊಬ್ಬರು ಐಡೆಂಟಿಫೈ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಜಾತ್ರೆ ಮಾಡಿಬಿಟ್ರೆ ದೇಶದ ಒಗ್ಗಟ್ಟಿನ ಕತೆ ಅಧೋಗತಿ ಅಷ್ಟೇ. ಇಲ್ಲಿ ಜಾತಿ ವ್ಯವಸ್ಥೆ ಅಂತ ಚರ್ಚೆ ಬಂದಾಗ ಮೊದಲು ಮೀಸಲಾತಿ ತೆಗಿಬೇಕು, ಅದರಿಂದಲೇ ಎಲ್ಲರೂ ಜಾತಿ ಜಾತಿ ಅಂತ ಹೊಗಳೋದು ಅನ್ನೋ ಇನ್ನೊಂದು ಚರ್ಚೆ ಬರುತ್ತೆ. ಆದರೆ ನಿಜಾನ ಅದು? ಮೀಸಲಾತಿ ತೆಗೆದುಬಿಟ್ರೆ ಜಾತಿ ವ್ಯವಸ್ಥೆ ಹೋಗುತ್ತಾ? ಮೀಸಲಾತಿ ಬಂದಿದ್ದು ಯಾವಾಗ? ಇಂಡಿಪೆಂಡೆನ್ಸ್ ಬಂದಮೇಲೆ. ಅದಕ್ಕಿಂತ ಮುಂಚೆ 100,000 ವರ್ಷ ಜಾತಿ ವ್ಯವಸ್ಥೆ ಇತ್ತಲ್ಲ. ಮೀಸಲಾತಿ, ಡೆಮೋಕ್ರಸಿ ಅದೆಲ್ಲ ಯಾವುದೋ ಇಲ್ಲದೇ ಇರೋ ಟೈಮ್ನಲ್ಲೂ ಕೂಡ ಇತ್ತಲ್ವ? ಇರಬಾರ್ದಾಗಿತ್ತಲ್ವ ಅವತ್ತು? ಹಾಗಾದರೆ ಸ್ನೇಹಿತರೆ, ಅಂಬೇಡ್ಕರ್ ಅವರು ಅಷ್ಟೊಂದು ಜಾತಿ ತಾರತಮ್ಯವನ್ನು ಅನುಭವಿಸಬೇಕಾಗಿ ಬಂದಿದ್ದು ಯಾಕೆ ಹಾಗಾದರೆ? ಜಾತಿ ವ್ಯವಸ್ಥೆಯಿಂದಾಗಿ ಹಿಂದುಳಿದಿದ್ದಾರೆ ಅನ್ನೋ ಕಾರಣಕ್ಕೆ ಅಲ್ವಾ ಮೀಸಲಾತಿ ಇರೋದು? ಸ್ನೇಹಿತರೆ, ಮೀಸಲಾತಿ ಇರೋದು ಜಾತಿಗಳ ನಡುವೆ ಅಂತರವನ್ನು ಕಮ್ಮಿ ಮಾಡಿ, ಯಾರೆಲ್ಲ ತುಂಬ ಹಿಂದೆ ಬಿಟ್ಟು ಮುಂದಕ್ಕೆ ಹೋಗಿಬಿಟ್ಟಿದ್ದಾರೆ ಜನ, ಒಂದಷ್ಟು ಜನ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದಾರೆ, ಅವ್ರನ್ನ ಕೂಡ ಮುಂದಕ್ಕೆ ಕರ್ಕೊಂಬಂದು ಸಮಾನ ಅವಕಾಶಗಳನ್ನು ಕೊಡೋಕಲ್ವ ಇರೋದು. ಮನಸ್ಸಿನಲ್ಲಿರೋ ಜಾತಿ ಗೋಡೆ ಕೆಡವಲೇಬೇಕು.
ಸ್ನೇಹಿತರೆ, ಎಲ್ಲಿ ತನಕ ನಮಗೆ ಜಾತಿಗಿಂತ ಜೀವ ಮುಖ್ಯ, ಸಮುದಾಯಕ್ಕಿಂತ ದೇಶ ಮುಖ್ಯ ಅನ್ನೋ ಭಾವನೆ ಬರಲ್ವೋ ಅಲ್ಲಿ ತನಕ ಜಾತಿಯ ಗೋಡೆಯಿಂದ ಗಡಿಯಿಂದ ಆಚೆ ಬರೋಕ್ಕಾಗಲ್ಲ. ಅರ್ಜೆಂಟ್ ICUನಲ್ಲಿರೋ ಪೇಷಂಟ್ಗೆ ಜಾತಿ ಹುಡುಕಿ ರಕ್ತ ತೊಗೊಂಬರ್ತೀರಾ? ಬ್ಲಡ್ ಬ್ಯಾಂಕಲ್ಲಿ ಜಾತಿ ನೋಡಿ ರಕ್ತ ತೊಗೊಂಡಿರ್ತಾರ, ಬ್ಲಡ್ ಗ್ರೂಪ್ ನೋಡಿ ತೊಗೊಂಡಿರ್ತಾರೆ ರಕ್ತವನ್ನು? ಹೇಳಿ ನೋಡೋಣ ಸಾಕು. ಅಲ್ಲಿ ಪ್ರಾಬ್ಲಮ್ ಇಲ್ಲ ಅಲ್ಲ, ದೇಹಕ್ಕೆ ರಕ್ತನೇ ಹಾಕೊಂಡ್ರೂ ಪರವಾಗಿಲ್ಲ, ಜಾತಿ ಗೀತಿ ಗೊತ್ತಿಲ್ಲದೆ ಏನು ಇಶ್ಯೂ ಆಗಲ್ಲ. ನರನಾಡಿಗಳಲ್ಲಿ ರಕ್ತ ಹರಿದ್ರೂ ಪರವಾಗಿಲ್ಲ. ಅಂಗಾಂಗ ದಾನ ಮಾಡಬೇಕಾಗಿ ಬಂದಾಗ ಆರ್ಗನ್ ಡೋನರ್ ಜಾತಿ ನೋಡ್ಕೊಂಡು ತಗೊಳ್ಳೋದ? ನಮ್ಮ ಜೀವ ಉಳಿಸೋಕ್ಕೆ ಇನ್ನೊಬ್ಬ ವ್ಯಕ್ತಿಯ, ಗೊತ್ತಿಲ್ಲದೆ ಇರೋ ವ್ಯಕ್ತಿಯ ಅಂಗ ನನ್ನ ದೇಹದಲ್ಲಿ ವರ್ಕ್ ಮಾಡಿದ್ರೂ ಕೂಡ ಪರವಾಗಿಲ್ಲ, ಆಗ ಜಾತಿ ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಆದರೆ ಸಾಧಕರಲ್ಲೂ ಜಾತಿ ಹುಡುಕಬೇಕು. ಹಾಗಂತ ಇವತ್ತೇ ಎಲ್ಲರೂ ಜಾತಿ ವಿರುದ್ಧ ಒಂದು ಏನೋ ಭಯಂಕರವಾಗಿರೋ ಕ್ರಾಂತಿ ಆರಂಭ ಮಾಡಿಬಿಡಬೇಕು ಅಂತಲ್ಲ ಸ್ನೇಹಿತರೆ. ಒಂದೇ ದಿನದಲ್ಲಿ ಆಗೋ ಕ್ರಾಂತಿನೂ ಇದಲ್ಲ, ನಿಧಾನ ಇವೆಲ್ಲವೂ ಕೂಡ. ಆದರೆ ಮೈಂಡ್ಸೆಟ್ ಶಿಫ್ಟ್ ಅಂತೂ ಆಗಬೇಕಲ್ವಾ? ಕನಿಷ್ಠ ಪಕ್ಷ ಓದು ಬರಹವೆಲ್ಲ ವಿದ್ಯಾವಂತ ಯುವಜನರಾದರೂ ಕೂಡ ಫಸ್ಟ್ ಆಫ್ ಆಲ್ ಪೇರೆಂಟ್ಸು ಇವತ್ತಿನ ದಿನದಲ್ಲೂ ಕೂಡ ಮಕ್ಕಳಿಗೆ ಜಾತಿಯ ಹೆಸರನ್ನು ಅವ್ರ ಹೆಸರು ಪಕ್ಕದಲ್ಲಿ ಸೇರಿಸ್ತಾರೆ ಅಂದರೆ ಅದಕ್ಕಿಂತ ಡಿಪ್ರೆಸ್ಸಿಂಗ್ ಯಾವುದೂ ಇಲ್ಲ ನಮ್ಮ ಪ್ರಕಾರ. ಓಕೆ, ಪೇರೆಂಟ್ಸ್ ಏನೋ ಮಾಡಿಬಿಟ್ರು ಅಂದರೂ ಕೂಡ ನನ್ನ ಪೇರೆಂಟ್ಸ್ ಮಾಡಿಬಿಟ್ಟಿದ್ದಾರೆ, ಮಾರ್ಕ್ಸ್ ಕಾರ್ಡಲ್ಲಿ ಬಂದುಬಿಟ್ಟಿದೆ ಅಂತೂ, ಎಲ್ಲ ಸರ್ಟಿಫಿಕೇಟಲ್ಲಿ ಬಂದುಬಿಟ್ಟಿದೆ, ಏನು ಮಾಡೋದು? ಸೋಷಿಯಲ್ ಮೀಡಿಯಾದಲ್ಲಾದರೂ ಕೂಡ ಅದನ್ನು ರಿಮೂವ್ ಮಾಡ್ಬೋದಲ್ವ ಸ್ನೇಹಿತರೆ? ಜಾತಿ ಸೂಚಕ ಪದಗಳನ್ನು ತೆಗಿಬೋದಲ್ವಾ? ನಾನು ಎ, ನಾನು ಬಿ, ನಾನು ಡ್ಯಾಶ್ ಡ್ಯಾಶ್ ಅಂತ ಹೆಸರಿನ ಮುಂದೆ ಜಾತಿ ಸೂಚಕ ಸರ್ನೇಮ್ ಹಾಕೊಳ್ಳೋದನ್ನು ಅವಾಯ್ಡ್ ಮಾಡೋಕ್ಕೆ ಆಗಲ್ವ ನಮಗೆ? ನೇರವಾಗಿ ಜಾತಿಯನ್ನೇ ಸೂಚಿಸೋ ಸರ್ನೇಮನ್ನು ಹಾಕಿಕೊಳ್ಳೋದು ಪ್ರಾಬ್ಲಮ್. ಈ ಪ್ರಾಬ್ಲಮ್ ಒಳ್ಳೆಯದಲ್ಲ ಅಂಥೇಳಿ 16 ವರ್ಷಗಳ ಹಿಂದೆಯೇ ನಮ್ಮ ನಾಡಿನ ಖ್ಯಾತ ಲೇಖಕ ಪೂರ್ಣಚಂದ್ರ ತೇಜಸ್ವಿ ಗುರುತಿಸಿದ್ರು. ಅವ್ರು ಹಾಕೊಂಡಿರಲಿಲ್ಲ ಜಾತಿ ಹೆಸರನ್ನು. ಅವರಪ್ಪ ದೊಡ್ಡ ಸಾಧಕ, ರಾಷ್ಟ್ರಕವಿ ಅವರಪ್ಪ, ಅವರ ಹೆಸರನ್ನು ಕೂಡ ಅವರು ಪಕ್ಕದಲ್ಲಿ ಹಾಕ್ಕೊಂಡಿಲ್ಲ. ಇವತ್ತಿನ ರಾಜಕಾರಣಿಗಳ ಮಕ್ಕಳು, ಮರಿಗಳು, ಸಿಂಹದಂಥ ರಾಜಕಾರಣಿಗಳಿಗೆ ಸಣ್ಣದೊಂದು ಈ ಕರು ಥರ ಮಕ್ಕಳು ಹುಟ್ಟಿರ್ತಾರೆ ಕೆಲವು ಕಡೆ. ಅವರು ಅವ್ರ ಹತ್ರ ಪವರ್ ಇರೋದಿಲ್ಲ, ಅವರ ಅಪ್ಪನ ಹೆಸರು ಹಾಕ್ಕೊಂತಾರೆ ಆಮೇಲೆ ಹೆಸರು ಪಕ್ಕದಲ್ಲಿ, ಚೂರು ಅವ್ರದ್ದು ಯಾರು ನಮಗೂ ಸಿಗುತ್ತಾ ಅಂಥೇಳಿ. ಆದರೆ ತೇಜಸ್ವಿ ಅವರು ಆ ಥರ ಯಾವತ್ತೂ ಮಾಡಿಲ್ಲ. ಅಪ್ಪನ ನೆರಳಿಂದ ಹೊರಗೆ ಬಂದು ತಮ್ಮ ಸ್ವಂತ ವರ್ತಲ್ಲಿ ಪ್ರೂವ್ ಮಾಡಿ ದೊಡ್ಡ ಸಾಧನೆ ಮಾಡಿದ್ರು ಅವರು. ಸ್ನೇಹಿತರೆ, ರವಿ ಟಮ್ಟಾ ಅವರ ಸಾಧನೆಯಲ್ಲೂ ಜಾತಿ ಹುಡುಕಿ ಚರ್ಚೆ ಮಾಡಿದ್ದನ್ನು ನೋಡಿ ಬಹಳ ದಿನಗಳಿಂದ ಈ ಥರದ್ದು ಬಂದಾಗಲೆಲ್ಲ ಒಂಥರ ಅಸಹನೆ ಆಗ್ತಾ ಇತ್ತು. ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಏನಿದು ಎಲ್ಲದರಲ್ಲೂ ಜಾತಿ ಹುಡ್ಕೋದು, ಕ್ರಿಕೆಟರಲ್ಲೂ ಜಾತಿ ಹುಡ್ಕೋದು, ಆ್ಯಕ್ಟರ್ಸಲ್ಲೂ ಜಾತಿ ಹುಡ್ಕೋದು, ಅಚೀವರ್ಸಲ್ಲೂ ಹುಡ್ಕೋದು, ಸೈಂಟಿಸ್ಟ್ಗಳನ್ನು ಬಿಡಲ್ವಲ್ಲ, ಏನು ಕತೆ ಅಂತ ಯೋಚನೆ ಮಾಡ್ತಾ ಇದ್ವಿ. ರವಿ ಟಮ್ಟಾ ಅವ್ರದ್ದು ಬಂದಾಗ ಓಕೆ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಲೇಬೇಕು ಅಂಥೇಳಿ ಅನ್ನಿಸ್ತು ಸ್ನೇಹಿತರೆ. ಹಾಗಾಗಿ ನಾವು ಇದನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ತಿಳಿಸಿ, ನಿಮಗೆ ಏನು ಅನಿಸುತ್ತೆ? ಜಾತಿಯನ್ನು ಎಲ್ಲೂ ಅಸ್ತಿತ್ವದಲ್ಲೇ ಇಲ್ಲದ, ಇಲ್ಲಿ ಮಾತ್ರ ಇರೋ ಈ ವೈರಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೂ ನೆಕ್ಸ್ಟ್ ಟೈಮ್ ಯಾರಾದರೂ ಜಾತಿ ಬಗ್ಗೆ ತುಂಬ ಡೀಪಾಗಿ ನಿಮ್ಮ ಹತ್ರ ಚರ್ಚೆ ಮಾಡೋಕ್ಕೆ ಬಂದರೆ, ಡಿಫೆಂಡ್ ಮಾಡ್ಕೊಳ್ಳೋಕೆ ಬಂದರೆ, ಸಿಂಪಲ್ ಕೇಳಿ. ICUನಲ್ಲಿರೋ ಪೇಷಂಟ್ಗೆ ಬ್ಲಡ್ ಅರ್ಜೆಂಟಾಗಿ ಬೇಕಾದಾಗ, ಯಾವುದೋ ರೇರ್ ಬ್ಲಡ್ ಗ್ರೂಪ್ನ ಬ್ಲಡ್ ಬೇಕಾದಾಗ ಆ ಬ್ಲಡ್ ಯಾವ ದೇಹದ ವ್ಯಕ್ತಿಯಿಂದ ಬಂದಿರುತ್ತೇನೋ ಜಾತಿಯನ್ನು ಚೆಕ್ ಮಾಡ್ತಾರಾ? ಒಂದು ವೇಳೆ ಜಾತಿಯ ಕಾರಣದಿಂದ ಕರೆಕ್ಟಾಗಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಇದು ಸೇಮ್ ಬ್ಲಡ್ ಗ್ರೂಪ್ ಸಿಕ್ಕಿದೆ ಆದರೆ ಬೇರೆ ಜಾತಿದಿದೆ ಅಂತ ಹೇಳಿ ರಿಜೆಕ್ಟ್ ಮಾಡಿ ಜೀವ ಬಿಡ್ತಾರಾ? ಅಂಗಾಂಗಗಳನ್ನು ಆ ರೀತಿ ತಿರಸ್ಕರಿಸ್ತಾರಾ? ಡಾನರನ್ನು ವೇಟಿಂಗ್ ಲಿಸ್ಟಲ್ಲಿ ಕಾಯ್ತಿರೋ ಒಬ್ಬ ಪೇಷಂಟು. ಈ ಒಂದು ಪ್ರಶ್ನೆ ಸಾಕು, ಮನುಷ್ಯ ಒಂದು ಜೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ನೇಹಿತರೆ. ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಡೆದಾಗಿ ನಿಮ್ಮಲ್ಲೊಂದು ಮನವಿ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಹಲವಾರು ವೀಡಿಯೋಗಳ ಅರ್ಲಿ ಆಕ್ಸೆಸ್ ಪಡಿಬೋದು. ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಇದರಿಂದ ಸ್ನೇಹಿತರೆ, ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.